ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 3-4 ದಿನಗಳಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ಒಳಗೊಂಡಂತೆ ರಿಪಬ್ಲಿಕ್ ಕನ್ನಡದ ಸುದ್ದಿಯ ಬಹುತೇಕ ಭಾಗ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಈ ಎರಡರ ಆದೇಶ ಅದಾದ ನಂತರದಲ್ಲಿ ಕರ್ನಾಟಕದಿಂದ ರೈತರು, ರಾಜಕಾರಣಿಗಳ ಪ್ರತಿಕ್ರಿಯೆ, ಕನ್ನಡ ಪರ ಹೋರಾಟಗಳ ಬಂದ್ನ ಕರೆ, ತಮಿಳುನಾಡಿನ ಪ್ರತಿಕ್ರಿಯೆ ಇದೆಲ್ಲದರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನ ಮಾಡಿದೆ. ಪರಿಸ್ಥಿತಿ, ಅದರಲ್ಲೂ ಪರಿಸರದ ಮೇಲೆ ಅವಲಂಬಿತವಾಗಿರುವ ಪರಿಸ್ಥಿತಿ ಹೇಗೆ ಭಿನ್ನವಾಗ್ಬಿಡತ್ ನೋಡಿ. ಕಳೆದ 3 ದಿನಗಳಿಂದ ಏನ್ ಚರ್ಚೆ ಮಾಡ್ತಿದ್ವಿ? ಬರದ ಪರಿಸ್ಥಿತಿ, ಡ್ಯಾಂಗಳು ಖಾಲಿ ಆಗಿದೆ, ನಮ್ಮಲ್ಲೇ ನೀರಿಲ್ಲ, ತಮಿಳುನಾಡಿಗೆ ಬಿಡೋದು ಹೇಗೆ? ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದೆಯಲ್ಲ, ಇದು ರಾಜ್ಯಕ್ಕಾಗಿರುವ ಸೋಲು, ರಾಜ್ಯ ಸರ್ಕಾರಕ್ಕಾಗಿರುವ ಸೋಲು, ಈ ರೀತಿ ಚರ್ಚೆ ಇತ್ತು. ಆದ್ರೆ ಕಳೆದ 3-4 ದಿನಗಳಿಂದ ಕಾವೇರಿ ಕೊಳ್ಳದಲ್ಲಿ ಮಳೆಯಾಗಿದೆ, ಪಕ್ಕದ ಕೇರಳದಲ್ಲಿ ಮಳೆಯಾಗಿದೆ. ಹೀಗಾಗಿ ಕಬಿನಿ ಸೇರಿದಂತೆ ಬಹುತೇಕ ಈ 4 ಜಲಾಶಯಗಳು, ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಇರುವ 4 ಜಲಾಶಯಗಳಲ್ಲೂ ಕೂಡ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸಹಜವಾಗಿ ಅಣೆಕಟ್ಟೆಯಲ್ಲಿ ಸಂಗ್ರಹಣೆ ಆಗಿರುವ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋ ಪರಿಸ್ಥಿತಿಗೆ ರಾಜ್ಯ ಬಂದು ಸಿಲುಕಾಕೊಂಡಿದೆ. 3-4 ದಿನಗಳ ಅಂತರದಲ್ಲಾಗಿರುವ ಡೆವಲಪ್ಮೆಂಟ್ ಇದೆ. ಅಲ್ಪ ಮಳೆ ಈಗ ಆಗ್ತಿರೋದೇನಿದೆ, ಇದು ರಾಜ್ಯಕ್ಕೆ ಹಾಗಾದ್ರೆ ವರಾನ? ನೀರಿಲ್ಲ, ಬಿಡ್ಲಿಕ್ಕಾಗಲ್ಲ, ಕಾನೂನಾತ್ಮಕ ಸಂಕಷ್ಟ ಹೆಂಗಪ್ಪ ಅನ್ನೋ ಚಿಂತೆಯಲ್ಲಿದ್ದ ರಾಜ್ಯಕ್ಕೆ ವರುಣ ಕೃಪೆ ತೋರದ್ನ? ಅಥವಾ ಕರ್ನಾಟಕದಲ್ಲಿ ಮಳೆ ಆಗಿದೆ, ಜಲಾಶಯ ಭರ್ತಿಯಾಗಿದೆ, ಹಿಂಗಿದ್ರೂ ಕೂಡ ನೀರ್ ಬಿಡಲ್ಲ ಅಂತ ಹೇಳಿ ಕರ್ನಾಟಕ ಹಠ ಮಾಡ್ತಿದೆ ಅನ್ನೋದನ್ನ ಆಯುಧವಾಗಿ, ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ತಮಿಳುನಾಡಿಗೆ ಅವಕಾಶ ಆಗಿ ಇದು ರಾಜ್ಯಕ್ಕೆ ಶಾಪ ಆಗುತ್ತಾ? ಈ ಬಗ್ಗೆ ವಿಸ್ತೃತವಾದ ಚರ್ಚೆ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಮತ್ತೆ ಜಲಯುದ್ಧ ಪ್ರಾರಂಭವಾಗಿದೆ. ನೀರು ಬಿಡುವ ಸಿಡಬ್ಲ್ಯೂಎಂಎ ಆದೇಶ ಬರದಿಂದ ತತ್ತರಿಸಿದ್ದ ರಾಜ್ಯಕ್ಕೆ ಬರ ಸಿಡಿಲು. ಆದರೆ ಕಳೆದ 2-3 ದಿನಗಳಲ್ಲಿ ಪರಿಸ್ಥಿತಿ ಕೊಂಚ ಸುಧಾರಿಸಿದೆ. ಕೊಡಗು ಸೇರಿ ಕೇರಳದಲ್ಲೂ ಭಾರಿ ಮಳೆಯಾಗ್ತಾ ಇದ್ದು, ಡ್ಯಾಂಗಳಿಗೆ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಆದ್ರೆ ಮಳೆ ಬಂತು ಅಂತ ಖುಷಿ ಪಡೋದಾ ಅಥವಾ ಡ್ಯಾಂ ತುಂಬಿದ್ದೇ ರಾಜ್ಯಕ್ಕೆ ಶಾಪವಾಗುತ್ತಾ ಅನ್ನೋ ದ್ವಂದ್ವ. ನೀರಿಲ್ಲ, ಬಿಡಲ್ಲ ಅನ್ನೋ ರಾಜ್ಯದ ವಾದಕ್ಕೆ ತಮಿಳುನಾಡಿಗೆ ಕೌಂಟರ್ ಅವಕಾಶ ಮಳೆ ಕೊಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಲೇಬೇಕಾದ ಪರಿಸ್ಥಿತಿಗೆ ಸಿಲುಕಿದ್ದು, ರಾಜ್ಯದ ಪಾಲಿಗೆ ಈ ಮಳೆ ವರವೋ ಇಲ್ಲ ಶಾಪವೋ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬಿಳಿಗೊಂಡ್ಲು ಮಾಪನ ಕೇಂದ್ರಕ್ಕೆ ನೀರು ಪ್ರಮುಖವಾಗಿ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯ ಮೂಲಕ ಹರಿಯಬೇಕು. ಸದ್ಯ ಕಬಿನಿ ಜಲಾಶಯ 90% ಭರ್ತಿಯಾಗಿದೆ. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ. ಈ ನಡುವೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸುಳಿವು ಕೊಟ್ಟಂತಿದೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗ್ಲಿ, ಯತೀಂದ್ರಾಗ್ಲಿ, ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ ನಮ್ ಕೈಲಿ ಆಗುದಿಲ್ಲ. ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲಿ ಮಲಗ್ಲಿಕ್ಕೆ ಸಾಧ್ಯನೇ? ಅದಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಮಳೆ ಏನೋ ಬಂದಿದೆ, ಆದರೆ ಈ ಮಳೆ ರಾಜ್ಯದ ಮುಂದಿನ ದಿನಗಳ ನೀರಿನ ಅವಶ್ಯಕತೆಗೆ ಅನುಗುಣವಾಗಿದೆಯಾ? ಡ್ಯಾಂಗಳಲ್ಲಿ ಒಳಹರಿವು ಸದ್ಯಕ್ಕೆ ಹೆಚ್ಚಳವಾಗಿದೆ, ಆದರೆ ಇದು ತಾತ್ಕಾಲಿಕ ಹರಿವು, ಸಂಗ್ರಹ ಮತ್ತು ಮುಂದಿನ ಬಳಕೆಗೆ ಈ ನೀರು ಬಳಕೆ ಸಾಧ್ಯನಾ? ನಾಳೆ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋದರೂ ಇಂದಿನ ಡ್ಯಾಂ ಸ್ಥಿತಿಗತಿಯನ್ನೇ ಬಂಡವಾಳ ಮಾಡಿಕೊಂಡು ತಮಿಳುನಾಡು ವಾದ ಗೆಲ್ಲುತ್ತಾ? ಒಟ್ಟಾರೆ ಈ ಅಲ್ಪ ಮಳೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ವರನ ಶಾಪನ? ಬನ್ನಿ ಚರ್ಚೆ ಮಾಡೋಣ.